ಇದೆಲ್ಲದರ ನಡುವೆ ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯನ್ನ ನಡೆಸೋರಿದ್ದಾರೆ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸೋದಕ್ಕೆ ರಾಹುಲ್ ಗಾಂಧಿ ಅವರು ಈಗ ಆಲ್ರೆಡಿ ಸಿದ್ಧತೆಯಲ್ಲಿದ್ದಾರೆ. ವಿಚಾರ ಅಂತ ಅಂದ್ರೆ ರಾಹುಲ್ ಗಾಂಧಿ ಇದೇ ಜಾತಿ ಗಣತಿ ವಿಚಾರವಾಗಿ ಪಟ್ಟು ಹಿಡಿದಿದ್ರು. ಯಾವಾಗ ಹಿಂದೆ ಭಾರತ್ ಜೋಡೋ ಯಾತ್ರೆ ಆ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದರು. ಅದಾದ ನಂತರದಲ್ಲಿ ಪಕ್ಷದ ಪ್ರಣಾಳಿಕೆಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪಕ್ಕೆ ಬಂದಿತ್ತು. ಅದಾದ ನಂತರದಲ್ಲಿ ಮೊನ್ನೆ ತೆಲಂಗಾಣದಲ್ಲಿ ಜಾತಿ ಗಣತಿಗೆ ಸಂಬಂಧಪಟ್ಟ ಹಾಗೆ ವರದಿ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಆಗ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಕೇಂದ್ರದ ನಿಲುವುಗಳನ್ನ ಪ್ರಶ್ನೆ ಮಾಡಿದರು. ಬಟ್ ಆಗೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಂಗೆ ಕಾಂಗ್ರೆಸ್ ಸರ್ಕಾರ ಇರುವಂತ ಕರ್ನಾಟಕದಲ್ಲಿ ಯಾಕೆ 10 ವರ್ಷದಿಂದ ಅದನ್ನ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದೀರಾ, ಬಿಡುಗಡೆ ಮಾಡಿ ಅನ್ನೋ ವಿಚಾರವನ್ನ ಕೆಲವರು ಪ್ರಸ್ತಾಪ ಮಾಡಿದ್ದು ಉಂಟು. ಈಗ ಅದಕ್ಕೆ ತಕ್ಕ ಹಾಗೆ ಮೊನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಅದನ್ನ ಮಂಡಿಸಿಯೂ ಆಗಿದೆ. ಅದನ್ನ ಜಾರಿಗೆ ತರಬೇಕೋ ಬೇಡವೋ ಈ ವಿಚಾರ ಎಲ್ಲ ಬಹಳ ಪ್ರಸ್ತಾಪದಲ್ಲಿದೆ. ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಈಗ ಅವರ ಆ ಒತ್ತಾಯಕ್ಕೆ ಬಹಳ ತೂಕ ಬಂದಿದೆ ಅನ್ನುವಂಥ ರೀತಿಯಾಗಿ ಸಹಜವಾಗಿ ಅವರ ಅಭಿಪ್ರಾಯ ಇರ್ಬೋದು. ಇದರ ನಡುವೆನೆ ಅವರೀಗ ಸುದ್ದಿಗೋಷ್ಠಿಯನ್ನು ನಡೆಸೋದಕ್ಕೆ ನಿರ್ಧರಿಸಲಾಗಿದ್ದು, ಬಹುಶಃ ಕೇಂದ್ರ ವಿಚಾರವಾಗಿ ಅವರು ಹಲವು ಪ್ರಶ್ನೆಗಳನ್ನ ಇಡೋರಿದ್ದಾರೆ ಅಂತಲೂ ಕೂಡ ಕಾಣಿಸುತ್ತೆ. ಅಂತಂದ್ರೆ ಇದೇನು ಜಾತಿ ಗಣತಿ, ಇದು ಹೆಂಗ್ ನಡೆಯುತ್ತೆ, ಇದು ಶೈಕ್ಷಣಿಕ ಸಾಮಾಜಿಕ ಗಣತಿ ಆಗಿರುತ್ತಾ, ಏನ್ ಕತೆ, ಈ ತರದ ಹಲವಾರು ಪ್ರಶ್ನೆಗಳಿದೆ. ಬಹುಶಃ ಅಂತ ಪ್ರಶ್ನೆಗಳನ್ನು ಇಡ್ಬೋದು ಅಂತ ಕಾಣಿಸುತ್ತೆ. ಕೇಂದ್ರದ ಜಾತಿ ಗಣತಿಗೆ ಸಿದ್ದರಾಮಯ್ಯನವರು ಕೂಡ ಸ್ವಾಗತಿಸ್ತಾ ಇದ್ದಾರೆ. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಕೂಡ ನಡೆಸಿ ಕೇಂದ್ರ ಸರ್ಕಾರವನ್ನ ನಾನು ಒತ್ತಾಯಿಸ್ತೀನಿ ಅಂತ ಮುಖ್ಯಮಂತ್ರಿ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ನಮ್ಮ ಸರ್ಕಾರ ಹೃತ್ಪೂರ್ವಕವಾಗಿ ಇದನ್ನ ಸ್ವಾಗತಿಸುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾಧ್ಯಮ ಪ್ರಕಟಣೆ ಇದು. ಅಂತ ಅಂದ್ರೆ ಸಿದ್ದರಾಮಯ್ಯನವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬರೀ ಜಾತಿ ಗಣತಿ ಅಂತ ಮಾಡಬೇಡಿ. ಒಬ್ಬ ವ್ಯಕ್ತಿ ಯಾವ ಜಾತಿಗೆ ಸೇರಿದವನು ಅಲ್ಲ, ಆತನ ಶೈಕ್ಷಣಿಕ ಹಿನ್ನೆಲೆ ಏನು, ಆತನ ಕುಟುಂಬದ ಶೈಕ್ಷಣಿಕ ಹಿನ್ನೆಲೆ ಏನು, ಸಾಮಾಜಿಕವಾಗಿ ಅವರ ಹಿನ್ನೆಲೆ ಏನು, ಅದಾದ ನಂತರದಲ್ಲಿ ಆರ್ಥಿಕವಾಗಿ ಅವರ ಸ್ಥಿತಿಗತಿಗಳು ಹೇಗಿದೆ, ಈ ತರಹದ ಸಂಗತಿಗಳನ್ನು ಕೂಡ ಅದರಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಸಿದ್ದರಾಮಯ್ಯನವರು ಒತ್ತಾಯವನ್ನ ಮಾಡಿದ್ದಾರೆ. ಸೊ ಈಗ ತಾನೇ ರಾಜ್ಯ ಸರ್ಕಾರ ಇದೇ ಜಾತಿ ಗಣತಿಗೆ ಸಂಬಂಧಪಟ್ಟ ಹಾಗೆ ಬಹಳ ಒಂದು ರೀತಿ ಜೇನ್ಗುಡಿ ಕಲ್ಲೊಡ್ಬಿಟ್ಟಿದೆ ಅನ್ನೋ ರೀತಿಯಾಗಿ ಬಹಳ ವಿಶ್ಲೇಷಣೆಯಲ್ಲಿರುವಂತಹ ಸಂದರ್ಭ. ಹಲವು ಜಾತಿಗಳ ಸಮುದಾಯದವರ ಮುಖಂಡರುಗಳು ಕೂಡ ಇದನ್ನ ಬಹಳ ವಿರೋಧಿಸ್ತಾ ಇದ್ದಾರೆ. ಕೇವಲ ಈ ದೊಡ್ಡ ಜಾತಿ ಅನ್ನುವಂಥವ್ರು ಮಾತ್ರ ಅಲ್ಲ, ಸಣ್ಣ ಹಾಗೆ ಅತಿ ಸಣ್ಣ ಜಾತಿಯವರು ಕೂಡ ನಮ್ಮ ಸಮುದಾಯವನ್ನ ನಿರ್ಲಕ್ಷಿಸುವ ಪ್ರಯತ್ನ ಆಗಿದೆ, ಸಂಖ್ಯೆ ಕಮ್ಮಿ ತೋರಿಸೋ ಮುಖೇನವಾಗಿ ಅಂತ ಕೆಲವರು ಟೀಕೆ ಮಾಡೋಕೆ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳಿದ್ದಾರೆ ಈಗ ಬನ್ನಿ ಕೇಳೋಣ. ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೀವಿ, ಸೋಷಿಯೋ ಎಕನಾಮಿಕ್ ಅಂಡ್ ಕ್ಯಾಟ್ ಸೆನ್ಸಸ್ ಆಗಬೇಕು ಅಂತ ಹೇಳಿದ್ದೀವಿ. ನನಗೆ ಗೊತ್ತಿಲ್ಲ ಅವರು ಬರೀ ಕ್ಯಾಟ್ ಸೆನ್ಸಸ್ ಮಾಡ್ತಾರ, ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತಾರ ಏನು ಅಂತ ಗೊತ್ತಿಲ್ಲ. ಅದು ನೋಡ್ಬಿಟ್ಟು ಹೇಳ್ತೀನಿ ನಾನು. ಬರೀ ಈಗಿರ್ತಕ್ಕಂಥದ್ದು ಕ್ಯಾಟ್ ಸೆನ್ಸಸ್ ಮಾಡ್ತೀವಿ ಮತ್ತೆ ಜನಗಣತಿ ಮಾಡ್ತೀವಿ ಅಂತ ಹೇಳಿದ್ರು. ಸೆನ್ಸಸ್ ಅಂಡ್ ಕ್ಯಾಟ್ ಸೆನ್ಸಸ್, ಜಾತಿ ಮತ್ತು ಜನಗಣತಿ ಎರಡು ಜೊತೆನೇ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಸರಿಯಪ್ಪ. ಸೋಷಿಯೋ ಎಕನಾಮಿಕ್ ಸರ್ವೆ ಇಸ್ ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಜಸ್ಟಿಸ್ ಮಾಡಬೇಕಾದ್ರೆ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಬೇಕಾಗ್ತದೆ. ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೀವಿ, ಸೋಷಿಯೋ ಎಕನಾಮಿಕ್